ಇಂದು ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಎಬಿವಿಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ವಿವಿಯ ಮೌಲ್ಯಮಾಪನ ಕುಲಸಚಿವರಾದ ಪ್ರೊ ರವೀಂದ್ರನಾಥ ಕದಂ ಅವರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ಭರವಸೆ ನೀಡಿದರು. ಪರೀಕ್ಷೆಯನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನಡೆಸ್ತಾ ಇದೆ. ಆದರೆ ಪರೀಕ್ಷೆ ನಡೆದು 4-5 ತಿಂಗಳುಗಳಾದರೂ ಕೂಡ ನಮಗೆ ಪರೀಕ್ಷೆಯ ಫಲಿತಾಂಶವನ್ನ ವಿಶ್ವವಿದ್ಯಾಲಯ ಕೊಡೋದಕ್ಕಾಗ್ತಾ ಇಲ್ಲ. ಅಂದ್ರೆ ನಾವು ಕೂಡ ವಿಶ್ವವಿದ್ಯಾಲಯಕ್ಕೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇವತ್ತು ವಿದ್ಯಾರ್ಥಿ ಸಮುದಾಯವಾಗಿ ಕೇಳುವಂತ ಅವಶ್ಯಕತೆ ಇದೆಯಾ ಇಲ್ವೋ? ಕೂಡ ವೈಯಕ್ತಿಕ ಕಳಕಳಿ ಇದೆ, ನಮ್ಮ ವಿಶ್ವವಿದ್ಯಾಲಯಕ್ಕೂ ಕೂಡ ಕಳಕಳಿ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ನಾನು ಹೇಳಿಕೆ ಇಷ್ಟಪಡ್ತೇನೆ. ಆಮೇಲೆ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಅಂತೇಳಿ ನಿಮಗೆ ತಮ್ಮ ಇವ್ರನ್ನ ಸಚಿನ್ ಅವರು ತಮಗೆ ಅವ್ರು ಮಾತಾಡುವಾಗ ಹೇಳಿದ್ರು. ಅದರೊಳಗೆ ನಾನು ಅದಕ್ಕೆ ಈಗ ತಮ್ಮ ಪ್ರಶ್ನೆಗಳನ್ನ ನೀವು ಪ್ರಶ್ನೆ ಮಾಡಿದಾಗಲೇ ನಾವು ಕೇಳಿಸ್ಕೊಳ್ಬೇಕು, ನೀವು ಹೇಳಿದಾಗ ನಾವು ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಮಗೂ ಕೂಡ ಇಲ್ಲ. ನೀವು ಕೇಳೋಕ್ಕಿಂತ ಪೂರ್ವದೊಳಗಡೆ ನಾವು ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರೊಳಗೆ ಪ್ರಮುಖವಾದ ಸಮಸ್ಯೆಗಳು ಯಾವಂತಂದರೆ ನಿಮಗೆ ಕೊಡ್ತಾ ಇಲ್ಲ. ನಿಮಗೆ ಅಂಕಪಟ್ಟಿಗಳನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಿಮಗೆ ಅಂಕಪಟ್ಟಿಗಳನ್ನು ಯಾಕೆ ಕೊಟ್ಟಿಲ್ಲ ಅಂತಂದರೆ ಸುಮಾರು 3 ವರ್ಷದಿಂದ ನಿಮಗೆ ಅಂಕಪಟ್ಟಿಗಳು ಬಂದಿಲ್ಲ. ಬರಲಾರ್ದು ಇರಲಿಕ್ಕೆ ಸರ್ಕಾರದಿಂದ ಒಂದು ಲೆಟರ್ ಬಂದಿತ್ತು, 6 ಕಾಪಿ ಕೊಡಬೇಡ್ರಿ, ನಂತರ ನೀವು ಡಿಜಿಲಾಕರ್ದೊಳಗನೆ ಕೊಡ್ರಿ ಅಂತ ಸರ್ಕಾರದಿಂದ ನಿರ್ದೇಶನ ಬಂದಿತ್ತು. ಆ ನಿರ್ದೇಶನ ಬಂದ ತಕ್ಷಣದಿಂದ ನಾವು ವಿಶ್ವವಿದ್ಯಾಲಯದಿಂದ ಡಿಜಿಲಾಕರ್ನೊಳಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಹೀಗಾಗಿ